ಸ್ನೇಹಿತರೆ ನಮಸ್ಕಾರ. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಮರು ಆಯ್ಕೆಯಾಗಿದ್ದಾರೆ? ಕೆ. ಸುರೇಶ್, ಓಂ ಬಿರ್ಲಾ, ಜಗನ್ಮೋಹನ್ ರೆಡ್ಡಿ, ಜೆ.ಪಿ. ನಡ್ಡಾ. ಇದಕ್ಕೆ ಸರಿಯಾದ ಆಯ್ಕೆ ಓಂ ಬಿರ್ಲಾರವರು 2ನೇ ಬಾರಿಗೆ 18ನೇ ಲೋಕಸಭಾ ಸ್ಪೀಕರ್ ಆಗಿ ಮರು ಆಯ್ಕೆಯಾಗಿದ್ದಾರೆ. ಓಂ ಬಿರ್ಲಾರವರು. ಬ್ರಿಕ್ಸ್ ಗೇಮ್ಸ್ 2024ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ? ಬ್ರಿಕ್ಸ್ ಗೇಮ್ಸ್ 2024ರಲ್ಲಿ ಒಟ್ಟು ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? 29 ಪದಕಗಳನ್ನು ಗೆದ್ದುಕೊಂಡಿದೆ. ಬ್ರಿಕ್ಸ್ ಗೇಮ್ಸ್ 2024ರ ಒಟ್ಟು ಪದಕಗಳೆಷ್ಟಂದರೆ ಭಾರತ ಪಡೆದದ್ದು 29. ಬ್ರಿಕ್ಸ್ ಗೇಮ್ಸ್ 2024ರಲ್ಲಿ ಭಾರತ 3 ಚಿನ್ನ, 6 ಬೆಳ್ಳಿ ಮತ್ತು 20 ಕಂಚು ಸೇರಿದಂತೆ ಒಟ್ಟು 29 ಪದಕಗಳನ್ನು ಗೆದ್ದಿದೆ. ಆತಿಥೇಯ ರಷ್ಯಾ, ಇದು ಎಲ್ಲಿ ನಡೆದಿತ್ತಪ್ಪ ಅಂದರೆ ಆತಿಥೇಯ ರಷ್ಯಾದಲ್ಲಿ ನಡೆದಿತ್ತು. 266 ಚಿನ್ನದ ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿ ಈ ರಷ್ಯಾ ಇದೆ. ಬೆಲಾರಸ್ ಮತ್ತು ಚೀನಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನಗಳನ್ನು ಗಳಿಸಿದವು. 2024ರ ಬ್ರಿಕ್ಸ್ ಕ್ರೀಡಾಕೂಟವನ್ನು ರಷ್ಯಾದ ಕಜಾನ್ನಲ್ಲಿ ನಡೆಸಲಾಯಿತು. 2024ರಲ್ಲಿ ಬ್ರಿಕ್ಸ್ ಗೇಮ್ಸ್ ರಷ್ಯಾದಲ್ಲಿ ನಡೆದಿತ್ತು. ಭಾರತ 29 ಪದಕಗಳನ್ನು ಪಡೆದುಕೊಂಡಿದೆ. 3 ಚಿನ್ನ, 6 ಬೆಳ್ಳಿ, 20 ಕಂಚು ಸೇರಿ ಒಟ್ಟು 29 ಪದಕಗಳನ್ನು ಪಡೆದುಕೊಂಡಿದೆ. ರಷ್ಯಾ 266 ಚಿನ್ನದ ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಅಗ್ರಸ್ಥಾನದಲ್ಲಿದೆ. ಬೆಲಾರಸ್ ಮತ್ತು ಚೀನಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿ ಇದೆ. ಇತ್ತೀಚೆಗೆ ಯಾವ ರಾಜ್ಯವು ಪ್ರತಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜು ಸ್ಥಾಪಿಸಲು ಘೋಷಿಸಿದೆ? ಇತ್ತೀಚೆಗೆ ಯಾವ ರಾಜ್ಯ ಪ್ರತಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜನ್ನು ಸ್ಥಾಪಿಸಲು ಘೋಷಿಸಿದೆ? ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದರೆ ಬಿ, ಆಪ್ಷನ್ ಬಿ, ಮಧ್ಯಪ್ರದೇಶ ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜನ್ನು ತನ್ನ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶವನ್ನು ಹೊಂದಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ರಾಜ್ಯದ ಎಲ್ಲ 55 ಜಿಲ್ಲೆಗಳಲ್ಲಿ ಮಧ್ಯಪ್ರದೇಶದ 55 ಜಿಲ್ಲೆಗಳಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಮಧ್ಯಪ್ರದೇಶ ಸರ್ಕಾರವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಶ್ರೇಷ್ಠ ಕಾಲೇಜು ಸ್ಥಾಪನೆಗೆ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಈ ಒಂದು ಪ್ರೈಮ್ ಮಿನಿಸ್ಟರ್ ಕಾಲೇಜನ್ನು ಸ್ಥಾಪನೆ ಮಾಡಲು ಯಾವ ಒಂದು ರಾಜ್ಯ ಇತ್ತೀಚೆಗೆ ಘೋಷಣೆ ಮಾಡಿದೆ ಅಂದರೆ ಮಧ್ಯಪ್ರದೇಶದ ಎಲ್ಲ 55 ಜಿಲ್ಲೆಗಳಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡಲು ಎನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ. ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ? ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಇದಕ್ಕೆ ಸರಿಯಾದ ಆಯ್ಕೆ 11 ಪದಕಗಳನ್ನು ಗೆದ್ದುಕೊಂಡಿದೆ. ಜೋರ್ಡನ್ ರಾಜಧಾನಿ ಅಮ್ಮನ್ನಲ್ಲಿ ನಡೆದಿರ್ತಕ್ಕಂಥ ಅಂಡರ್ 17 ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 4 ಚಿನ್ನ, 2 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳು ಸೇರಿದಂತೆ ಒಟ್ಟು 11 ಪದಕಗಳನ್ನು ಗೆದ್ದಿದೆ. ಜೋರ್ಡನ್ನ ರಾಜಧಾನಿಯಾದಂಥ ಅಮ್ಮನ್ನಿನಲ್ಲಿ ನಡೆದಂತಹ ಅಂಡರ್ 17 ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 4 ಚಿನ್ನ, 2 ಬೆಳ್ಳಿ, 5 ಕಂಚಿನ ಪದಕಗಳೊಂದಿಗೆ ಒಟ್ಟು 11 ಪದಕಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ 4 ಚಿನ್ನದ ಪದಕಗಳನ್ನು ಮಹಿಳಾ ಕುಸ್ತಿಪಟುಗಳು ಗೆದ್ದಿದ್ದಾರೆ. ವಿಶೇಷವಾಗಿ 4 ಚಿನ್ನದ ಪದಕಗಳನ್ನು ಮಹಿಳಾ ಕುಸ್ತಿಪಟುಗಳು ಗೆದ್ದಿದ್ದಾರೆ. ಈಜುಗಳಲ್ಲಿ ಯೂನಿವರ್ಸಲಿಟಿ ಕೋಟಾ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಯಾರು ಅರ್ಹತೆ ಪಡೆದರು? ಈಜುಗಳಲ್ಲಿ ಯೂನಿವರ್ಸಲಿಟಿ ಕೋಟಾ ಮೂಲಕ ಪ್ಯಾರಿಸ್ ಒಲಿಂಪಿಕ್ 2024ಕ್ಕೆ ಯಾರು ಅರ್ಹತೆ ಪಡೆದಿದ್ದಾರೆ? ಶ್ರೀಹರಿ ನಟರಾಜನ್, ಧನಿ ಸಿಂಗ್ ದೇಶಿಂಗು, ಸಜನ್ ಪ್ರಕಾಶ್. ಎ ಮತ್ತು ಸಿ ಎರಡೂ ಸರಿ ಅಂತ ಕೊಟ್ಟಾರೆ. ನೋಡ್ರಿ, ಇದಕ್ಕೆ ಸರಿಯಾದ ಆಯ್ಕೆ ಎ ಮತ್ತು ಬಿ ಆಗಬೇಕಿತ್ತು. ಎ ಮತ್ತು ಬಿ ಆಗಬೇಕಿತ್ತು, ಅದು ಸಿ ಅಲ್ಲ. ಎ ಮತ್ತು ಬಿ. ಶ್ರೀಹರಿ ನಟರಾಜನ್ ಮತ್ತು ಧನಿಧಿ ದೇಶಿಂಗು ಈ ಇಬ್ಬರು ಯೂನಿವರ್ಸಲಿಟಿ ಕೋಟಾ ಮೂಲಕ ಪ್ಯಾರಿಸ್ 2024ರ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದರು. ಭಾರತದ ಯುವ ಪ್ರತಿಭೆ ಧನಿಧಿ ದೇಶಿಂಗು ಮತ್ತು ಅನುಭವಿ ಶ್ರೀಹರಿ ನಟರಾಜ್ ಈಜು 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಾರ್ವತ್ರಿಕ ಕೋಟಾದ ಮೂಲಕ ಅರ್ಹತೆ ಪಡೆದಿದ್ದಾರೆ. ಭಾರತೀಯ ಈಜು ಫೆಡರೇಷನ್ ಇತ್ತೀಚೆಗೆ ಈ ವಿಷಯವನ್ನು ಪ್ರಕಟಿಸಿದೆ.
14 ವರ್ಷದ ದನಿಧಿ ದೇಶಿಂಗು 11ನೇ ಏಷ್ಯನ್ ಗ್ರೂಪ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 4ನೇ ಸ್ಥಾನ ಗಳಿಸಿದ್ದರು. ಅಂದರೆ ಭಾರತದ ಯುವ ಪ್ರತಿಭೆಯಾದಂತಹ ಯಾರು ದನಿಧಿ ದೇಶಿಂಗು ಮತ್ತು ಅನುಭವಿ ಶ್ರೀಹರಿ ನಟರಾಜನ್ ಅವರು 2024ರಲ್ಲಿ ನಡೆತಕ್ಕಂಥ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಾರ್ವತ್ರಿಕ ಕೋಟಾದ ಮೂಲಕ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಭಾರತದ ಈಜು ಫೆಡರೇಷನ್ ಇತ್ತೀಚೆಗೆ ಈ ವಿಷಯವನ್ನು ಪ್ರಕಟಣೆ ಮಾಡಿದೆ. ಭಾರತ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಭಾರತ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಗುಜರಾತ್ನಲ್ಲಿ ಈ ಭಾರತ ಒಲಿಂಪಿಕ್ ಸಂಶೋಧನಾ ಮತ್ತು ಶಿಕ್ಷಣ ಕೇಂದ್ರವನ್ನು ಗುಜರಾತ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ರಾಷ್ಟ್ರೀಯ ಸಂರಕ್ಷಣಾ ವಿಶ್ವವಿದ್ಯಾನಿಲಯದಲ್ಲಿ ಭಾರತ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೇಷ್ಠ ಆಟಗಾರ್ತಿ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ PT ಉಷಾರವರು ಉಪಸ್ಥಿತರಿದ್ದರು. ಅಂದರೆ ಭಾರತದ ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಗುಜರಾತ್ ರಾಜ್ಯದ ಗಾಂಧಿನಗರ ಜಿಲ್ಲೆಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಸಂಸ್ಥೆಯನ್ನು ಒಲಿಂಪಿಕ್ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ. ಇಲ್ಲಿ PT ಉಷಾರವರು ಉಪಸ್ಥಿತರಿದ್ದರು. NCRನಲ್ಲಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಮಿಷನ್ ನಿಗದಿಪಡಿಸಿದ ಮರ ನೆಡುವಿಕೆಯ ಗುರಿ ಏನು? NCRನಲ್ಲಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಮಿಷನ್ ನಿಗದಿಪಡಿಸಿದ ಮರ ನೆಡುವಿಕೆಯ ಗುರಿ ಏನು? 4.5 ಕೋಟಿ ರೂಪಾಯಿಯಲ್ಲ, 4.5 ಕೋಟಿ ಮರಗಳನ್ನು ನೆಡುವ ಉದ್ದೇಶವನ್ನು ಹೊಂದಿದೆ. 4.5 ಕೋಟಿ ಮರಗಳನ್ನು ನೆಡುವ ಉದ್ದೇಶವನ್ನು NCRನಲ್ಲಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. 4.5 ಕೋಟಿ ಮರ. NCR ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗವು NCR ರಾಜ್ಯ ಸರ್ಕಾರಗಳಲ್ಲಿನ ವಿವಿಧ ಸಂಬಂಧಿತ ಸಂಸ್ಥೆಗಳಿಂದ 2024-25ರ ಆರ್ಥಿಕ ವರ್ಷದಲ್ಲಿ NCRನ ಸಂಪೂರ್ಣ ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCRಗಾಗಿ 4.5 ಕೋಟಿ ಮರಗಳನ್ನು ನೆಡುವ ಗುರಿಯನ್ನು ಹೊಂದಿದೆ. ಕಳೆದ ವರ್ಷ NCRನಾದ್ಯಂತ ಸುಮಾರು 3.85 ಕೋಟಿ ಹೊಸ ಮರಗಳನ್ನು ನೆಡುವ ಗುರಿಯನ್ನು ನಿಗದಿಪಡಿಸಲಾಗಿತ್ತು. ಅದರಲ್ಲಿ ಸುಮಾರು 3.6 ಕೋಟಿ ಮರಗಳನ್ನು ವರ್ಷದಲ್ಲಿ ಯಶಸ್ವಿಯಾಗಿ ನೆಡಲಾಗಿತ್ತು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.